ಹಾಯ್ ನಮಸ್ಕಾರ, ನಾನು ಲಕ್ಕೀಲಿಯಾ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ತಿರುವಣ್ಣಾಮಲೈ ಟ್ರಿಪ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ವಿ ಸ್ಟಾರ್ಟೆಡ್ ಆ ಜರ್ನಿ ಫ್ರಮ್ ಬ್ಯಾಂಗ್ಳೂರ್. ನಾನು ನನ್ನ ಫ್ರೆಂಡ್ ದಿಶಾ, ನಮ್ಮಮ್ಮ ಫ್ರೆಂಡ್ ಸವಿತಾ ಆಂಟಿ, ನಮ್ಮ ಅಜ್ಜಿ, ನಮ್ಮ ತಾತ ಪ್ಲಸ್ ಡ್ರೈವರ್. ನಾವು ಹೋಗಿದ್ದು ಫಸ್ಟ್ ಪ್ಲೇಸ್ ಜೈನ್ ಟೆಂಪಲ್ಲು. ಜೈನ್ ಟೆಂಪಲ್ ಅಂತೂ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ವೆಲ್ ಮೇಂಟೈನ್ಡ್, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿತ್ತು. ತುಂಬ ಇಷ್ಟ ಆಯಿತು ನಮಗೆ. ಬಟ್ ಫೋಟೋಸ್ ಎಲ್ಲೂ ತಕ್ಕೊಳಕ್ಕೆ ಬಿಡಲಿಲ್ಲ ಅವರು, ಅದೇ ಬೇಜಾರು. ನಾನು ದಿಶಾ ಬ್ಯಾಕ್ ಸೀಟಲ್ಲಿದ್ವಿ. ಅಲ್ಲಿಂದ ನಮ್ಮ ಸೆಕೆಂಡ್ ಟೆಂಪಲ್ ಅಂಗಾಳ ಪರಮೇಶ್ವರಿ ದೇವಸ್ಥಾನ. ಇದಕ್ಕೆ ನಾನು ನನ್ನ ಫ್ರೆಂಡ್ ಎಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಅಜ್ಜಿಯವರು ಲಾಸ್ಟ್ ಟೈಮ್ ಓಂ ಶಕ್ತಿಗೆ ಹೋದಾಗ ಹೋಗಿದ್ರಂತೆ. ಇಲ್ಲಿ ದೃಷ್ಟಿ ತೆಗೆಯೋದು, ತಡೆ ಹೊಡೆಯೋದು ಎಲ್ಲ ಮಾಡ್ತಾರೆ. ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ. ನಾವು ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಜನ ಜಾಸ್ತಿ ಓಂ ಶಕ್ತಿಗೆ ಹೋಗೋರೆ ಇಲ್ಲಿ ತುಂಬ ಜಾಸ್ತಿ ಜನ ಬಂದಿದ್ದರು. ದೇವಸ್ಥಾನನೂ ತುಂಬ ಚೆನ್ನಾಗಿತ್ತು. ಒಂದೊಂದು ಕಡೆ ಫೋಟೋ ತೆಗಿಬೇಡಿ ಅಂತ ಹೇಳ್ತಾರೆ, ಒಂದೊಂದು ಕಡೆ ಏನೂ ಹೇಳಲ್ಲ. ಅದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಆ್ಯಂಡ್ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದೀವಿ. ಫೋಟೋಸ್ ಎಲ್ಲ ನನ್ನ ಇನ್ಸ್ಟಾ ಅಕೌಂಟಲ್ಲಿದೆ, ಪ್ಲೀಸ್ ಇನ್ಸ್ಟಾ ಅಕೌಂಟ್ನ ಕೂಡ ಚೆಕ್ ಮಾಡಿ. ಫಾರ್ ಮೋರ್ ವೀಡಿಯೋಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ. ಇಲ್ಲಿ ಅವರೇ ತಾಯಿತ ಥರ ಅರ್ಶಿನದ ಕೊಂಬು ಮತ್ತು ಅರ್ಶಿನದ ದಾರ ಕೊಡ್ತಾರಂತೆ. ಅದನ್ನು ಏನೇ ಕಷ್ಟ ಇದ್ದರೂ ಅದನ್ನ ನೆನೆಸ್ಕೊಂಡು ಇಲ್ಲಿ ಕಟ್ಟಿದ್ರೆ ನಮ್ಮ ಕಷ್ಟ ನಿವಾರಣೆ ಆಗುತ್ತಂತೆ. ನಮಗೆ ಒಂದು ಸಾಲಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ, ಕಟ್ಟಕ್ಕೆ ಹೋಗಲಿಲ್ಲ. ನಾನು, ನಮ್ಮ ಅಜ್ಜಿ, ನನ್ನ ಫ್ರೆಂಡ್ ಪಾರ್ಟ್ನರ್ ಆಗಿದ್ವಿ. ಎಲ್ಲ ತಿಂಡಿ ಐಟಮ್ ಶಾಪಿಂಗ್ ಮಾಡಿದ್ವಿ ನಾವು. ನಮ್ಮ ಅಜ್ಜಿ ಕೊಡಿಸಿದ್ರು. 2 ಅಂಗಡಿ ಇತ್ತು, 2 ಅಂಗಡಿಲೂ ಕೂಡ ತೊಗೊಂಡ್ವಿ. ನಮ್ಮಮ್ಮ ಫ್ರೆಂಡು ಬಜ್ಜಿ ತೊಗೊಳಕ್ಕೆ ಅಂತ ನೋಡ್ತಾಯಿದ್ರು. ಫ್ರೆಶ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ತೊಗೊಳ್ಳಿಲ್ಲ. ಇನ್ನೊಂದು ಮಜಾ ಏನು ಅಂದರೆ, ಆಚೆಗಡೆ ನಮ್ಮ ಅಜ್ಜಿ ಇನ್ನೊಂದು ಅಜ್ಜಿನ ಅಜ್ಜಿ ಅಂತ ಕರೆದು ಶಾಪಿಂಗ್ ಮಾಡ್ತಾಯಿದ್ರು. ಅದೊಂದು ಕಾಮಿಡಿ. ವಾಪಸ್ ಕಾರಿಗೆ ಬಂದು ನಾನು ನನ್ನ ಫ್ರೆಂಡ್ಸ್ ಸೌತೆಕಾಯಿ ತಿಂತಾಯಿದ್ವಿ. ಯಾವಾಗಲೂ ತಿಂದಂಗೆ ತಿಂದರೆ ಏನು ಮಜಾ ಇರುತ್ತೆ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ತಿಂದ್ವಿ. ಫಸ್ಟ್ ಟೈಮ್ ಇದೊಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಮಗೆ. ನಾವಿಬ್ಬರಂತೂ ಫುಲ್ ಹ್ಯಾಪಿ. ನೆಕ್ಸ್ಟು ಊಟಕ್ಕೆ ಅಂತ ಯಾವುದೋ ಹೋಟ್ಲ್ ಹತ್ರ ಹಾಕಿದ್ವಿ. ಸರ್ವಿಂಗ್ ಕೂಡ ತುಂಬ ಲೇಟ್ ಮಾಡಿದ್ರು ಆ್ಯಂಡ್ ಊಟ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಎಲ್ಲ ಡಿಸಪಾಯಿಂಟಾಗಿ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ತಿರುವಣ್ಣಾಮಲೈಗೆ. ನಮ್ಮ ಮೇನ್ ಇಂಟೆನ್ಷನ್ ಇರೋದು ಅರುಣಾಚಲಂ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಿದ್ವಿ. ಗಿರಿ ಪ್ರದಕ್ಷಿಣೆ ಮಾಡೋರೆಲ್ಲ ಹೊರಟಿದ್ರು. ನಾವು ದರ್ಶನಕ್ಕೆ ಮತ್ತು ಗಿರಿ ಪ್ರದಕ್ಷಿಣೆಗೆ ರೂಟ್ ಮ್ಯಾಪ್ ನೋಡ್ಕೊಂಡು ಆಮೇಲೆ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಫಾರಿನರ್ಸು ಕೂಡ ತುಂಬ ಜನ ಬಂದಿದ್ದರು. ಅವರು ನಮ್ಮ ಜೊತೆ ಮಾತಾಡಿದ್ರು, ಕೂತ್ಕೊಂಡು ಊಟ ಮಾಡಿದ್ರು. ಅವ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಪಡ್ಡು ಮತ್ತು ವಡೆ ಚೆನ್ನಾಗಿತ್ತು. ಇಡ್ಲಿ ವಾಸ್ ಆಲ್ಸೋ ಗುಡ್, ಇನ್ನೊಂದು ಸ್ವಲ್ಪ ಬೇಯಬೇಕಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ರೂಮ್ಗೆ ಹೋಗಿ ಸೆಟಲ್ ಡೌನ್ ಆದ್ವಿ. ಅಷ್ಟೇ. ಇದು ನಮ್ಮ ಫಸ್ಟ್ ಡೇ ವಿಡಿಯೋ. ಸೆಕೆಂಡ್ ಡೇ ವಿಡಿಯೋ ನಾಳೆ ಗಿರಿ ಪ್ರದಕ್ಷಿಣೆ ಸಮೇತ ನಿಮಗೆ ಪೋಸ್ಟ್ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.